ಹಂಫ್ರಿ ಡೇವಿ. ಹಂಫ್ರಿ ಡೇವಿ ಇಂಗ್ಲೆಂಡಿನ ಪ್ರಸಿದ್ಧ ರಸಾಯನಶಾಸ್ತ್ರ ವಿಜ್ಞಾನಿ. ಇವರು ಕ್ರಿ. ಶ 7 ಡಿಸೆಂಬರ 1778 ರಲ್ಲಿ ಇಂಗ್ಲೆಂಡಿನ ಹಳ್ಳಿಯೊಂದರಲ್ಲಿ ಜನಿಸಿದರು. ಬೋರ್ಲಾನ್ ಎಂಬ ಸ್ಥಳೀಯ ವೈದ್ಯರ ಆಶ್ರಯ ಪಡೆದು ತಮ್ಮ ವಿದ್ಯಾಭ್ಯಾಸವನ್ನು ಪೂರೈಸಿದರು. ಶರೀರ ವಿಜ್ಞಾನದಿಂದ ಆರಂಭಗೊಂಡು ರಸಾಯನಶಾಸ್ತ್ರ, ತತ್ವಜ್ಞಾನದವರೆಗೆ ಇವರು ಸಂಶೋಧನೆಗಳನ್ನು ಕೈಗೊಂಡರು. ರಸಾಯನಶಾಸ್ತ್ರಜ್ಞ. ಇವರು ಡೇವಿ ಲ್ಯಾಂಪ್ ಎಂಬ ಗಣಿಗಳಲ್ಲಿ ಕೆಲಸ ಮಾಡುವವರಿಗೆ ಉಪಯೋಗವಾಗುವ ದೀಪದ ಆವಿಷ್ಕಾರ ಮಾಡಿದುದರಿಂದ ಪ್ರಖ್ಯಾತಿಯನ್ನು ಪಡೆದರು. ಹಂಫ್ರಿ ಡೇವಿ ಲ್ಯಾಂಪ್. ಈ ದೀಪವು ಗಾಳಿಗಿಂತ ಸಾಂದ್ರವಾಗಿರುವ ಮತ್ತು ಗಣಿಯಲ್ಲಿನ ತಗ್ಗುಗಳಲ್ಲಿ ಸಂಗ್ರಹವಾಗಬಹುದಾದ ಇಂಗಾಲದ ಡೈಆಕ್ಸೈಡ್ ನಂತಹ ಅನಿಲಗಳನ್ನು ಪತ್ತೆಹಚ್ಚಲು ಗಣಿಗಾರರು ಸುರಕ್ಷತಾ ದೀಪವನ್ನು ನೆಲಕ್ಕೆ ಹತ್ತಿರದಲ್ಲಿ ಇರಿಸಬಹುದು. ಗಣಿಗಾಳಿಯು ಆಮ್ಲಜನಕ ಕಳಪೆಯಾಗಿದ್ದರೆ ದೀಪದ ಜ್ವಾಲೆಯು ನಂದಿಸಲ್ಪಡುತ್ತದೆ. ಆದ್ದರಿಂದ ದೀಪವು ಅನಾರೋಗ್ಯಕರ ವಾತಾವರಣದ ಆರಂಭಿಕ ಸೂಚನೆಯನ್ನು ನೀಡಿತು. ಗಣಿಗಾರರು ಉಸಿರುಗಟ್ಟುವಿಕೆಯಿಂದ ಸಾಯುವ ಮೊದಲು ಗಣಿಯಿಂದ ಹೊರಬರಲು ಅವಕಾಶ ಮಾಡಿಕೊಟ್ಟಿತು. ಗಣಿಕಾರ್ಮಿಕರ ಸುರಕ್ಷತೆಗಾಗಿ ಸೇಫ್ಟಿ ಲ್ಯಾಂಪ್ ಕಂಡುಹಿಡಿದರು. ಈ ಪ್ರಯೋಗದಿಂದಾಗಿ ಸಾವಿರಾರು ಕಾರ್ಮಿಕರ ಪ್ರಾಣ ಉಳಿಸಿದಂತಾಗಿದೆ. ಇದರೊಂದಿಗೆ ಹಲವಾರು ಕ್ಷಾರಗಳನ್ನು ಹಾಗೂ ಕ್ಷಾರೀಯ ಭಸ್ಮಲೋಹ ಆಲ್ಕಲೈನ್ ಅರ್ತ್ ಮೆಟಲ್ಸ್ಗಳನ್ನು ಕಂಡುಹಿಡಿದರು. ಅರಿವಳಿಕೆ ಅನಸ್ಟೆಟಿಕ್ ಯಾಗಿ ನೈಟ್ರಸ್ ಆಕ್ಸೈಡ್ನ್ನು ಉಪಯೋಗಿಸಿದವರಲ್ಲಿ ಮೊದಲಿಗರು. ಇವರು ಮ್ಯಾಗ್ನೀಷಿಯಂ, ಬೋರಾನ್, ಬೇರಿಯಂ, ಪೊಟಾಸಿಯಂ ಗಳನ್ನು ಕಂಡುಹಿಡಿದರು. ಕ್ರಿ. ಶ 1798 ರಲ್ಲಿ ಬ್ರಿಸ್ಟಲ್ ನಗರದ ವೈದ್ಯಕೀಯ ಸಂಸ್ಥೆಯಲ್ಲಿ ನೈಟ್ರೋಜನ್, ಹೈಡ್ರೋಜನ್, ಆಕ್ಸಿಜನ್ ಮೊದಲಾದ ಅನಿಲಗಳನ್ನು ರೋಗ ನಿವಾರಣೆಗೆ ಯಾವ ರೀತಿ ಉಪಯೋಗಿಸಿಕೊಳ್ಳಬಹುದೆಂದು ಕಂಡುಹಿಡಿದರು. ಇವರ ಬಹುದೊಡ್ಡ ಸಾಧನೆಯೆಂದರೆ ನಗೆ ಅನಿಲವೆಂದೇ ಹೆಸರಾದ ನೈಟ್ರಸ್ ಆಕ್ಸೈಡ್ ಅನ್ನು ಕಂಡುಹಿಡಿದದ್ದು. ಹಲವು ಪ್ರಯೋಗಗಳನ್ನ ಮಾಡಿ ಪೊಟಾಸಿಯಂ ಧಾತುವನ್ನು ಕಂಡುಹಿಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. 1815 ರಲ್ಲಿ ಇವರು ಅಷ್ಟೇ ಅಲ್ಲದೆ ನೀರಿನ ಮೂಲಕ ವಿದ್ಯುತ್ ಹರಿಸಿದಾಗ ಆಮ್ಲ ಮತ್ತು ಕ್ಷಾರ ಉತ್ಪತ್ತಿಯಾಗಲು ಕಾರಣವೇನು ಎಂಬುದನ್ನು ಸಹ ಇವರು ಕಂಡುಹಿಡಿದರು. ಮೊದಲ ಬಾರಿಗೆ ವಿದ್ಯುತ್ ಉಪಯೋಗಿಸಿ ತತ್ವಾತ್ಮಕ ರಾಸಾಯನಿಕ ವಿಭಜನೆ ಎಲೆಕ್ಟ್ರಾಲಿಸಿಸ್ ಮಾಡಿದ್ದಾರೆ. ಮಾನವೀಯತೆ ಮತ್ತು ಶಿಕ್ಷಕತ್ವ. ಹಂಫ್ರಿ ಡೇವಿ ತನ್ನ ಸಮಯದಲ್ಲಿ ಅಪೂರ್ಣ ಶಿಕ್ಷಣದಿಂದ ಬಂದವರೆಗೂ ಪ್ರೋತ್ಸಾಹಿಸಿದವರು. ಯುವ ವಿಜ್ಞಾನಿಗಳ ಬೆನ್ನು ತಟ್ಟಿ ತಾವೇ ಮೊದಲು ಪ್ರೋತ್ಸಾಹಿಸಿದವರು. ಒಂದು ಅದ್ಭುತ ಪ್ರತಿಭೆ, ನೀವು ಊಹಿಸಿದ ಹಾಗೆ ಮೈಕೆಲ್ ಫ್ಯಾರಡೆ. ಡೇವಿಯ ಶಿಷ್ಯ, ವಿಜ್ಞಾನ ಲೋಕದ ಮತ್ತೊಂದು ಭೂತಪೂರ್ವದ ತಾರೆ. ಇವತ್ತು ನಾವು ಎಲ್ಲಿಂದಲಾದರೂ ಕಲಿಯಬಹುದು, ಆದರೆ ಆಸಕ್ತಿ ಇಲ್ಲದೆ ಏನೂ ಸಾಧ್ಯವಿಲ್ಲ. ಹಂಫ್ರಿ ಡೇವಿಯ ಜೀವನವೆನ್ನುವುದು ಪಠ್ಯ ಪುಸ್ತಕವಿಲ್ಲದವನು, ಆದರೆ ಪಠ್ಯವನ್ನೇ ಬದಲಾಯಿಸಿದವನು ಎಂಬ ನಿದರ್ಶನದ ಪ್ರಖ್ಯಾತಿಯನ್ನು ಹಂಫ್ರಿ ಡೇವಿ ಪಡೆದರು.